ಹೊಸ ಮನೆ ಕಟ್ಟಿದ್ದಾಯಿತು, ಹೊಸ ಕಾರ್ ತೊಗೊಂಡಿದ್ದಾಯಿತು. ಬಟ್ ಅದೇ ನೋಡಿ, ಇದು ರೋಲ್ಸ್ ರಾಯ್ಸ್ದು ಎಲೆಕ್ಟ್ರಿಕ್ ಎಡಿಷನ್ ಅಂತೆ. ಮರ್ಸಿಡೀಸ್ ಮೇ ಬ್ಯಾಕ್ ನೋಡಕ್ ಬಂದಿದ್ದೀವಿ. ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಅಂದ್ರೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನನಗೊಂದು ಕಾರ್ ಇಷ್ಟ ಆಗ್ತಾ ಇತ್ತು, ಅವ್ರಿಗೊಂದು ಕಾರ್ ಇಷ್ಟ ಆಗ್ತಾ ಇತ್ತು. ಕಲರ್ ಓಕೆ ಓಕೆ ಅನಿಸ್ತಾ ಇದೆ. ಅವತ್ತಂಡೆ ಜಿ ವ್ಯಾಗನ್ ಅಂತ ಕಣಮ್ಮ. ವ್ಯಾಗ್ನರ್, ಎಷ್ಟಿಗೋ ವ್ಯಾಗ್ನರ್ ಅಂತಾರಲ್ಲ ಅದ. ವ್ಯಾಗನರ್. ಯಶಸ್ಸು ಅನ್ನೋದು ಒಂದು ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯ ಸನ್ಹೆ ಅಷ್ಟೇ. Guys, look at the interiors. Oh my god. ಡಿಸಿಷನ್ ಮೇಕಿಂಗ್ ಹೆಲ್ಪ್ ಮಾಡೋದು ಬಿಟ್ಟು ಹಿಂಗ್ ತಲೆ ತಿನ್ಕೊಂಡು ಕೂತ್ರೆ ಕಷ್ಟ. ಸರಿ, ಬಾಯ್ ಪ್ರವೀಣ್, ಬಾಯ್. ಪ್ರವೀಣ್ದು ಡ್ರೀಮ್ ಕಾರ್ಗಿಂತ ನನ್ನ ಡ್ರೀಮ್ ಕಾರ್ ಆಗಿತ್ತು. ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದರೆ, ನನ್ನ ಹೆಸರು ಗೌರಿ ಪ್ರವೀಣ್, ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವು ಎಲ್ಲ ಖುಷಿಯಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ಟೇ ಹೆಲ್ತಿ ಗೈಸ್, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೊಸ ಮನೆ ಕಟ್ಟಿದ್ದಾಯಿತು, ಹೊಸ ಕಾರ್ ತೊಗೊಂಡಿದ್ದಾಯಿತು, ಬಟ್ ಅದೇ ಗಂಡ ಗೈಸ್. ಓ ಗಾಡ್, ಪ್ರವೀಣ್ ಏನಾದರೂ ಈ ಇಂಟ್ರೋ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಡ್ತಾರೆ. ಜೋಕ್ಸ್ ಅಪಾರ್ಟ್. ಸೊ we bought a new car guys, Mercedes D63 AMG ಅಂತ. ಇಟ್ ಈಸ್ our ಡ್ರೀಮ್ ಕಾರ್. ಪ್ರವೀಣ್ದು ಡ್ರೀಮ್ ಕಾರ್ಗಿಂತ ನನ್ನ ಡ್ರೀಮ್ ಕಾರ್ ಆಗಿತ್ತು. ಸೊ ಐ ರಿಯಲಿ ಥ್ಯಾಂಕ್ ದ ಯೂನಿವರ್ಸ್ ಫಾರ್ ದಿಸ್, ಫಾರ್ ಫುಲ್ಫಿಲ್ಲಿಂಗ್ our ಡ್ರೀಮ್ ಆ್ಯಂಡ್ ಮೈ ಡ್ರೀಮ್. ಸೊ ಈ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಬ್ಯಾಕ್ ಸ್ಟೋರಿ ಏನಪ್ಪ ಅಂದರೆ, 2024ಇಂದಲೇ ನಾವು ಹೊಸ ಕಾರ್ ತೊಗೋಬೇಕು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಹತ್ರ ಇರೋದು ಎರಡು ಕಾರನ್ನು ಸ್ಮಾಲ್ ಕಾರ್, ಪೋರ್ಷೆ, ಆಮೇಲೆ ಮಿನಿ ಕೂಪರ್, ಇನ್ನೊಂದು ಡಾಡ್ಜ್ ಇದೆ, ಅದನ್ನು ಜಾಸ್ತಿ ಓಡಿಸೋದಿಲ್ಲ. ಸೊ ಈ ಎರಡು ಕಾರೂ ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾಯಿರಲಿಲ್ಲ, ಸೆಟ್ ಆಗ್ತಿಲ್ಲ. ಸ್ವಲ್ಪ ವರ್ಷ ಆಯಿತು, ಆಮೇಲೆ ಕಂಜೆಸ್ಟೆಡ್ ಆಗೋಕ್ಕೆ ಶುರು ಆಯಿತು. ನಮ್ಮ ಝೈಲೋ ಮರಿನೂ ಸ್ವಲ್ಪ ಕಂಫರ್ಟೇಬಲ್ ಆಗಿ ಕೂರಿಸ್ಕೊಂಡು ಓಡಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸೊ ದಟ್ಸ್ ವೈ ವಿ ಡಿಸೈಡೆಡ್ ಟು ಬೈ ಅ ಬಿಗ್ಗರ್ ಕಾರ್ ಆ್ಯಂಡ್ ಅ ಬೆಟರ್ ಕಾರ್. ತುಂಬ ಡಿಸ್ಕಷನ್ಸ್ ಆಗ್ತಾಯಿತ್ತು, ಯಾವ ಕಾರ್ ತೊಗೋಬೇಕು, ಎಷ್ಟೊಂದು ಡಿಸ್ಕಷನ್ ಆಯಿತು, ಆಮೇಲೆ ಆರ್ಗ್ಯುಮೆಂಟ್ಸ್ ಆಯಿತು, ಚರ್ಚೆ ಆಯಿತು. ಏನೋ ಒಂದು ತೊಗೋಬೇಕಂದ್ರೆ ಮನೆಯಲ್ಲಿ ಒಂದು ಡಿಸ್ಕಷನ್ ಆಗೇ ಆಗುತ್ತಲ್ಲ. ಸೊ ಅದೇ ಥರನೇ ನಮ್ಮ ಮನೇಲೂ ಆಯಿತು. ನನಗೊಂದು ಕಾರ್ ಇಷ್ಟ ಆಗ್ತಾಯಿತ್ತು, ಅವ್ರಿಗೊಂದು ಕಾರ್ ಇಷ್ಟ ಆಗ್ತಾಯಿತ್ತು. ಸೊ ಒಂದು ಕನ್ಕ್ಲೂಷನಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಬಟ್ ಫೈನಲಿ 2026ಅಲ್ಲಿ ವಿ ಕೇಮ್ ಟು ಅ ಕನ್ಕ್ಲೂಷನ್ ಆ್ಯಂಡ್ ವಿ ಬಾಟ್ ದಿಸ್ ಕಾರ್. ಏನು ಗೊತ್ತಾ ಗೈಸ್, ಈ ಕಾರ್ ಕಲರು ನಮ್ಮ ಪ್ರೋವಿನ್ ಪ್ರಾಪರ್ಟೀಸ್ದು ಬ್ರ್ಯಾಂಡ್ ಕಲರ್ ಇದೆಯಲ್ಲ, ಚೆರಿ ರೆಡ್, ಅದೇ ಸೇಮ್ ಕಲರ್ ಇದು. ಸೊ ಇಟ್ ವಾಸ್ ಲೈಕ್ ಅ ಲವ್ ಎಟ್ ಫಸ್ಟ್ ಸೈಟ್ ಅಂತಲೇ ಹೇಳ್ಬೋದು. ಚೆರಿ ರೆಡ್ ಕಲರ್, ಯಾರೇ ನೋಡಿದ್ರೂ ಈ ಕಾರ್ನ ವಾಟ್ ಅ ಬ್ಯೂಟಿಫುಲ್ ಕಲರ್ ಅಂತ ಹೇಳ್ತಾರೆ. ಯೂಶ್ವಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ, ಬಟ್ ಇದು ಒಂಥರ ಹೆಡ್ ಟರ್ನಿಂಗ್ ಕಾರ್ ಅಂತಾರಲ್ಲ, ಅದೇ ಥರ. ಸೊ ಐ ಆಮ್ ಸೋ ಹ್ಯಾಪಿ ಟು ಗೆಟ್ ದಿಸ್ ಕಾರ್. ಏನಂದರೆ, ಇಫ್ ಯುವರ್ ಪಾರ್ಟ್ನರ್ ಈಸ್ ವರ್ಕಿಂಗ್ ಹಾರ್ಡ್ towards a goal, to reach a certain goal, please support ಮಾಡಿ. let it be your wife or your husband, give them utmost support ಅಂದರೆ ಇಮೋಷ್ನಲಿ, ಮಾರಲಿ ಆ್ಯಂಡ್ ಮೆಂಟಲಿ. ಫೈನಾನ್ಷಿಯಲಿ ಒಂದೇ ಅಲ್ಲ. ಇಫ್ ಯು ಗಿವ್ ಆಲ್ ದೀಸ್ 3 things to them, 100% ನೀವು ಆ್ಯಸ್ ಅ ಕಪಲ್ ಯು ವಿಲ್ ಡೆಫಿನೆಟ್ಲಿ ರೀಚ್ whatever you wished for and whatever you're working for. ಯಾವಾಗಲೂ ಫೋನ್ ಮಾಡಿ ಕಿರಿಕಿರಿ ಮಾಡೋದು, ಎಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ಯಾರ ಜೊತೆ ಇದ್ದೀರಾ ಅಂತ ಡಿಸ್ಟರ್ಬ್ ಮಾಡಿದ್ರೆ ಫೋಕಸ್ ಮಾಡೋದಕ್ಕಾಗಲ್ಲ, ಅಥವಾ ಒಂದು ಕ್ರಿಯೇಟಿವ್ ಥಾಟ್ಸ್ ಬರೋದಿಲ್ಲ ಏನಾದರೂ ಮಾಡಬೇಕಂದ್ರೆ. ಸೊ ಪ್ಲೀಸ್ ಗಿವ್ ಅಟ್ಮೋಸ್ಟ್ ಫ್ರೀಡಮ್, ಅಟ್ಮೋಸ್ಟ್ ಸಪೋರ್ಟ್, ಆಮೇಲೆ ಕಾನ್ಫಿಡೆನ್ಸ್ ಕೊಡಿ. ಹೋಗು, ಮುನ್ನುಗ್ಗಿ ಮಾಡು, ಏನು ಬೇಕಾದರೂ ಮಾಡು, ನಾನು ನಿನ್ನ ಬೆನ್ನ ಹಿಂದೆ ಇರ್ತೀನಿ, ನಿನ್ಗೇನಾದರೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಡಿ ನಿಮ್ಮ ಪಾರ್ಟ್ನರ್ಗೆ. ಓನ್ಲಿ ದೆನ್ your partner can reach, and partner and you together can reach a greater height. ನೀವು ಸಣ್ಣ ಪುಟ್ಟ ಹೆಲ್ಪ್ ಮಾಡಿ, ಏನೋ ದೊಡ್ಡ ಲೆವೆಲಲ್ಲಿ ಹೆಲ್ಪ್ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಈ ಗ್ರೌಂಡ್ ಲೆವೆಲಲ್ಲಿ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಐ ಆಮ್ ಶ್ಯೂರ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಕ್ಯಾನ್ ರೀಚ್ ಅ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ನಾವು ಕಾರ್ ತೊಗೊಬಿಟ್ವಿ, ಅದು ಮಾಡಿಬಿಟ್ವಿ, ದೊಡ್ಡದು ಮಾಡಿಬಿಟ್ವಿ ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲ. ವಿ ವಾಂಟ್ ಟು ಬಿ ರೈಟ್ ಮೋಟಿವೇಶನ್ ಫ್ಯಾಕ್ಟರ್ ಟು ಯು. 100% ಎಫರ್ಟ್ ಹಾಕಿ ಏನಾದರೂ ಒಂದು ಕೆಲಸ ಮಾಡಿದ್ರೆ ಗೋಲ್ ರೀಚ್ ಆಗ್ಬೋದು ಅನ್ನೋ ಒಂದು ಎಕ್ಸಾಂಪಲಿಗೋಸ್ಕರ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇರೋದು. ನಾಟ್ ಬಿಕಾಸ್ ಐ ವಾಂಟ್ ಟು ಶೋ ಆಫ್ ಆರ್ ಎನಿಥಿಂಗ್. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ವಾಚಿಂಗ್ ದಿಸ್ ವ್ಲಾಗ್. ಇನ್ನೇನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ.
ನೋಡಿ ಇದು ರೋಲ್ಸ್ ರಾಯ್ಸ್ದು ಶೋರೂಮು. ಇದೇ ನಮ್ಮ ಡ್ರೀಮ್ ಕಾರ್. ನೋಡೋಣ ಏನು ಮಾಡ್ತೀವಿ ಅಂತ. ನೋಡಿ ಇದು ರೋಲ್ಸ್ ರಾಯ್ಸ್ದು ಎಲೆಕ್ಟ್ರಿಕ್ ಎಡಿಷನ್ ಅಂತೆ, ಸ್ಪೆಕ್ಟರ್ ಅಂತ. ಪ್ರವೀಣ್, ಈ ಕಾರ್ ಇಲ್ಲಿ ತಗೊಂಡ್ರೆ ಟ್ಯಾಕ್ಸ್ ಇಲ್ವಾ? ಇಲ್ಲ ಹಾಂ, ಇಲ್ಲ 1% ಇಲ್ವಾ? ಇಂಡಿಯಾದಲ್ಲಿ ತಗೊಂಡ್ರೆ ಸ್ವಲ್ಪ ಕೊಡಬೇಕು. ಇದ್ರದ್ದು ಅರ್ಧ ರೇಟ್ ಕೊಡ್ಬೇಕಾ ಅಂತ. ಸುಮ್ಮನೆ ಪ್ರವೀಣ್, ಇವಾಗ ನಮ್ಮನ್ನ ಟೆಸ್ಟ್ ಡ್ರೈವ್ ಕರ್ಕೊಂಡು ಹೋಗ್ತಾರಾ? ನಾನು ಕರ್ಕೊಂಡು ಹೋಗ್ತೀನಿ ಬಾ. ಆರ್ ಯು ಎಕ್ಸೈಟೆಡ್? ಜಸ್ಟ್ ಲುಕ್ ಎಟ್ ದಿಸ್ ಕಾರ್. ಫುಲ್ ಸಿಲ್ವರ್ ಮ್ಯಾಟ್ ಫಿನಿಶ್ ಇದೆ. ಪ್ಲಸ್ ಒಳಗಡೆ ಇಂಟೀರಿಯರ್ಸ್ ನೋಡ್ಬಿಟ್ರೆ ಎದುರ್ಕೊಬಿಡ್ತೀರಾ ಅನ್ಸುತ್ತೆ. ಯೆಲ್ಲೋ ಕಲರ್ ಇಂಟೀರಿಯರ್ಸ್ ಲುಕ್ ಸೋ ಅಮೇಝಿಂಗ್. ಇದು ಹಿಂದೆ ಡಿಕ್ಕಿ ನೋಡಿ, ಡಿಕ್ಕಿಯಲ್ಲಿ 2 ಸೀಟ್ ಇದೆ. ಕ್ಯಾಂಪಿಂಗ್ ಎಲ್ಲ ಹೋದಾಗ ಕೂರಕ್ಕೆ ಇದು ಅಮೇಝಿಂಗ್ ಕಾರ್. ಹೆಂಗಿದೆ ಕಾರು? ಬಿಸ್ನೆಸ್ ಕ್ಲಾಸ್ ಸೀಟ್ ತರ ಇದೆಯಾ? Banga, this is the easiest car ever to drive. Ever. Really? Ma, one simple finger. See me. Show this. Okay. I am not making this up. I am not making this up. See, ಎಷ್ಟು ದೊಡ್ಡ ಕ್ರಾಸ್ ಇದೆ ಅಲ್ಲ, I'll show you. Wait. Okay, I put indicator. Okay. I am turning entire this one. One finger. I just use my ಹೆಬ್ಬೆರಳು so that I can see. See. Which I've never done that before. ಸೊ ತಿಲಾಲ್ ಅಲ್ಗಫ್ ಬಂದು ನಮ್ಮ ಕಾರ್ ನಿಲ್ಲಿಸಿ ಇನ್ನೊಂದು ಕಾರ್ ನೋಡ್ತಾ ಇದ್ದೀವಿ. ಕಲರ್ ಓಕೆ ಅನ್ನಿಸ್ತಾ ಇದೆ, ಬಟ್ ಕಲರ್ ಚೇಂಜ್ ಮಾಡಿಸ್ಬೋದಂತೆ. ನಾನು ಹೇಳಿದೆ ಆರೆಂಜ್ ಕಲರ್ ಮಾಡಿಸಿ ಅಂತ, ನನ್ನ ಫೇವ್ರೆಟ್ ಕಲರ್. ಬಟ್ ಲೆಟ್ಸ್ ಸಿ. ಇದು ತಿಲಾಲ್ ಅಲ್ಗಫ್ ಕಮ್ಯುನಿಟಿ. ಇದು ಸೆಮಿ ಡಿಟ್ಯಾಚ್ ವಿಲ್ಲಾಸ್ ಅಂತ. 2 ಮನೆ ಇದೆ, ಹಾಫ್ ಆ್ಯಂಡ್ ಹಾಫ್. ಸೊ ಇಟ್ಸ್ ಅ ವೆರಿ ಗುಡ್ ಕಮ್ಯುನಿಟಿ ಗೈಸ್. ಪ್ರವೀಣ್ ಮತ್ತು ಅವ್ರ ಫ್ರೆಂಡು ಒಂದು ಟೆಸ್ಟ್ ಡ್ರೈವ್ಗೆ ಹೋಗಿದ್ದಾರೆ, ನಾನು ಹೋಗಿದ್ದೆ. ಬಟ್ ಯೂಶ್ವಲಿ ಜಿ ವ್ಯಾಗನಲ್ಲಿ AC ಇಶ್ಯೂಸ್ ಇದೆ. ಲೈಕ್ 1 7 ಮತ್ತು 8 ಗಿಟ್ರೆ ಜಾಸ್ತಿ ಸೌಂಡ್ ಬರುತ್ತೆ, ಪಕ್ಕದವರು ಮಾತಾಡೋದೇ ಕೇಳಿಸೋದಿಲ್ಲ. ಸೊ ಅದೊಂದು ಇಶ್ಯೂ ನಾವು ತಲೆಯಲ್ಲಿದೆ ನಮಗೆ, ಅದೇನಾಗುತ್ತೆ ತೊಗೊಂಡ್ರೆ ಅಂತ. ಅದನ್ನು ಮತ್ತೆ ಟೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಆ್ಯಂಡ್ ಆಲ್ಸೋ ಶೋರೂಮಿಗೆ ಹೋಗಿನೂ ಒಂದ್ಸತಿ ಚೆಕ್ ಮಾಡಬೇಕು, ಲೈಕ್ ಬ್ರ್ಯಾಂಡ್ ನ್ಯೂ ಜಿ ವ್ಯಾಗನಲ್ಲೂ ಇದೇ ಥರ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಐ ಡೋಂಟ್ ಥಿಂಕ್ ನಾವು ಅದನ್ನ ಚೂಸ್ ಮಾಡ್ತೀವಿ. ಆ್ಯಂಡ್ ಇವಾಗ ಅದಾದಮೇಲೆ ಇನ್ನೊಂದು ಕಾರ್ ನೋಡೋಕೆ ಹೋಗ್ತಾ ಇದ್ದೀವಿ. ಆ ಕಾರ್ ನನಗೆ ಅಷ್ಟೊಂದು ಇಷ್ಟನೇ ಇಲ್ಲ. ಬಟ್ ಪ್ರವೀಣ್ ಅದು ತುಂಬ ಫ್ಯಾಮಿಲಿ ಫ್ರೆಂಡ್ಲಿ, ಆಮೇಲೆ ಲಾಂಗ್ ಡ್ರೈವ್ ಎಲ್ಲ ಹೋಗೋಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಒಂಚೂರು ಇಷ್ಟ ಇಲ್ಲ ಗೈಸ್. ಲೆಟ್ಸ್ ಸಿ ಏನು ನನಗೆ ಇಷ್ಟ ಆಗುತ್ತೋ. ಈಗ ಹೊಸದು ರಿಲೀಸ್ ಮಾಡಿದ್ದಾರಂತೆ ಆ ಕಾರಲ್ಲಿ ಅದು. ಸೊ ಅದನ್ನು ನೋಡೋಕೆ ಹೋಗ್ತೀವಿ. ಸೊ ಲೆಟ್ಸ್ ಸಿ. ಪ್ರವೀಣ್, ಇದ್ಯಾವ ಕಾರ್? ಇಲ್ಲಿ ಯಾವ ಕಾರು? ನನಗೆ ಒಳಗೆ ಹೋಗಕ್ಕೆ ಇಷ್ಟ ಇಲ್ಲ. ಬಟ್ ನೆಕ್ಸ್ಟು ಜೆಟೋರ್ ಅಂತ ಒಂದು ಕಾರ್ ಶೋರೂಮ್ ಅಂತೆ. ಈ ಕಾರ್ ಬಗ್ಗೆ ಅಷ್ಟು ಒಳ್ಳೆ ಫೀಲಿಂಗ್ ಇಲ್ಲ ನನಗೆ, ಬಟ್ ಅಂದ್ರೂ ಟೆಸ್ಟ್ ಡ್ರೈವ್ ಮಾಡೋಣ. Business class. ಯಾವ ಕಾರ್ ಇದು? This is fun car, Jetour. Guys, we have another person in the video, Mr. Prajwal Aradhya. ಇದು ಚೈನೀಸ್ ಮೇಕ್ ಕಾರ್ ಅಂತೆ, ನಂಗೆ ಇಷ್ಟನೇ ಇಲ್ಲ. ಹಾ, ಇಲ್ಲೇ ಇರ್ತೀಯಾ? ಸಸ್ತಾ ರೋಲ್ಸ್ ರೈಸ್. ಇದು ರೆಫ್ರಿಜರೇಟರ್ ಬಂಗಾರ ನಿನ್ಗಿದು. ಸಸ್ತಾ ಮೇ ಬ್ಯಾಕ್ ಇಲ್ಲಿದು. ಆಮೇಲೆ ಸಸ್ತಾ ರೆಫ್ರಿಜರೇಟರ್ ನೋಡಿದ್ದೀನಿ ಅದು. ಇಲ್ಲಿ ನೋಡಿ, ಇಲ್ಲಿ ಇಟ್ಕೊಳಕ್ಕೆ, ಇಲ್ಲಿ ಮೊಬೈಲ್ ಇಡಕ್ಕೆ. ಮೊಬೈಲ್ ಆಲ್ಸೋ ಆಟೋಮೆಟಿಕಲಿ ವಿಲ್ ಚಾರ್ಜ್ ಇಲ್ಲಿ. ಪ್ರಜ್ಜುಗೆ ಈ ಕಾರ್ ಕೊಡ್ಸಿರೋ ಅವ್ನ ಮನೆಗೆ ಬರಲ್ಲ ರೀ, ಇಲ್ಲೇ ಮಲ್ಕೊಂತಾನೆ. ಅಲ್ಲ ಅವನು, ನೋ, ಐ ವಾಂಟ್ ಹಿಮ್ ಟು ಗೋ ಟು ಡೆಸರ್ಟ್. ಐ ವಾಂಟ್ ಹಿಮ್ ಟು ಟೇಕ್. ಯು ವಾಂಟ್ ಹಿಮ್ ಟು ಗೋ ಆನ್ ಅ ಡೇಟ್? ಡೇಟ್ ಮಾಡೋ ಮಕ್ಕ ಇಲ್ವಲ್ಲ, ಡೆಸರ್ಟ್ಗಾದ್ರೂ ಹೋಗಿ ಅಂತ. ಯಾವ ಕಲರ್ ಇಷ್ಟ ಆಯ್ತು ಪ್ರಜ್ಜು? ಆ ಕಲರಾ? ಗೋಲ್ಡಾ? ಗೈಸ್, ಈ ಗೋಲ್ಡ್ ಕಲರ್ ಚೆನ್ನಾಗಿದೆಯಾ, ವೈಟ್ ಚೆನ್ನಾಗಿದೆಯಾ, ಅಥವಾ ಸಿಲ್ವರ್ ಚೆನ್ನಾಗಿದೆಯಾ? ಅನದರ್ ಡೇ, ಅನದರ್ ಕಾರ್ ವ್ಯೂವಿಂಗ್.
ಇವತ್ತು ಮರ್ಸಿಡೀಸ್ ಶೋರೂಮಿಗೆ ಬಂದಿದ್ದೀವಿ. ಮರ್ಸಿಡೀಸ್ ಮೇ ಬ್ಯಾಕ್ ನೋಡೋಕ್ಕೆ ಬಂದಿದ್ದೀವಿ. ಪ್ರವೀಣ್, ಇಷ್ಟ ಆಯ್ತಾ ಇದು? ಇಲ್ಲ? Not for me now. ಓಕೆ. It's nice. You can't compare these two ones. ಅಲ್ಲ, ಜಿ ವ್ಯಾಗನ್ಗೂ ಮತ್ತು ಇದಕ್ಕೂ ಏನು ಡಿಫ್ರೆನ್ಸು? Oh, it's two different things. It's like you're comparing me to you. ಓ, It's like you're a different product, I'm a different product. It's not a comparable product. ಓಕೆ. Purpose is different, built for different reasons. And But ಒಳಗಡೆ it's like more like businessy, luxury. That is like more like sports, power. ಎಸ್. This also have power that also like feels luxury. But thing is, the purpose that which evidently born with or born for is different. That's what I feel. ಬಟ್ I'm not a ಒಳಗಡೆ part of ಸಿಕ್ಕಾಪಟ್ಟೆ ಲಕ್ಸುರಿ ಇದೆ ಇದು. this. This is what it is. ಎಸ್, ಆ್ಯಂಡ್ ದ್ಯಾಟ್ ಈಸ್ ಜಿ ವ್ಯಾಗನ್ ಗೈಸ್. ಇಟ್ ಲುಕ್ಸ್ ಲೈಕ್ ಕಿಂಗ್ ಕಾರ್. ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ ದುಬೈಲಿ ಕಾರು? ಇದಂತೂ ಡಿಫ್ರೆಂಟ್ ಫೀಲಿಂಗ್ ಕಾರ್ ಇದು. This is fighter cars. The purpose is totally different than what. Ooh, you see? It's like an elephant. ಹೌದು, ಹಂಗೆ ಶಬ್ದನೂ ಬರುತ್ತಲ್ಲ. Let's see other interior. I like this beige interior actually. Yes. I like the interior of this like beige. ಮೇಲ್ಗಡೆ ಬ್ಲ್ಯಾಕ್ ಅಲ್ಕಂತ this red interior. Guys, look at the interiors. Oh my god. ಪ್ರವೀಣ್, Color is good. ತುಂಬಾ ಚೆನ್ನಾಗಿದೆ ಈ ಕಲರ್. Suits you so well. We can change also. But thing is that ಒಂದು ಸ್ವಲ್ಪ ದಿವಸ ಆದ್ಮೇಲೆ ಬೇಜಾರಾಗುತ್ತೆ ಅಂತ. After that it's like normal beige or like little creamy should be. ಇಲ್ಲ, ನಿಮ್ಮ ಪರ್ಸ್ನಾಲಿಟಿಗೆ ಈ ಕಲರ್ ಸೂಟ್ ಆಗತ್ತೆ. Huh? ಇದು ಕಲರ್ ಓಕೆ, No, this is no. ವೆರಿ ಸಟಲ್ ಕಲರ್. For now you feel like settled. Over the period of time, these colors are good rather than that, you know, jazzy looking that orangey red. Because every day you have to live with them, right? So Yeah. it has to be complement to you at the same time. ಬಟ್ ನಂಗೆ ರೆಡ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. Initially you look good, but we'll see. Because the purpose of that cars are different at the moment. ಇದ್ಯಾವುದು? GLX 450. It's a very family car. ವೆರಿ ಫ್ಯಾಮಿಲಿ Very ಕಾರ್. nice one. Use the space, but I think we still have time to buy this. This is, ಫ್ಯಾಮಿಲಿ ದೊಡ್ಡದಾದಾಗ ತಗೋಬೋದಲ್ವಾ ಪ್ರವೀಣ್? if you look at space, this is I think a 7-seater. ದಿಸ್ ಲುಕ್ಸ್ ಲೈಕ್ ಅ ನಾರ್ಮಲ್ ಕಾರ್, ಲೈಕ್ ಏನು ಸ್ಪೆಷಾಲಿಟಿ It's ಇಲ್ಲ. not normal. It is nice. It's powerful, and so many people it accommodate multi-purpose. Purpose which every car do build for is ಬೇರೆ ಬೇರೆ ಥರ. ಒಂದೊಂದು ಕಾರ್ ಒಂದೊಂದು ರೀಸನ್ ಇದೆ. ಇದು ಫ್ಯಾಮಿಲಿ. ನನಗೆ ಯಾವ ಕಾರ್ ಇಷ್ಟ ಆಯ್ತು ಅಂತ ಹೇಳ ನೀವು ಯಾವ್ದು ತಗೋಬೇಕು ಅಂತ ನಾನು ಹೇಳ. ಅದೇ ರೆಡ್ ಕಲರ್ ಜಿ ವ್ಯಾಗನ್ ನೋಡಿದ್ವಲ್ಲ, ಅದು ತಗೋತೀರಾ? ಅದು ನಂಗೆ ತುಂಬ ಇಷ್ಟ ಆಯಿತು. White is always evergreen. I think it's nice. White is like it's nice like everything. ಇಟ್ಸ್ ನಾಟ್ ಸ್ಪೆಷಲ್ ಕಲರ್. Do you think white suits me? ಇಲ್ಲ, ವೈಟ್ ಸೂಟ್ಸ್ ಮೀ ಬಿಕಾಸ್ ಐ ಆಮ್ ವೆರಿ ಪ್ಯೂರ್. ನಾನೇನು ಹೇಳಿದೆ ಗೊತ್ತಾ? ವೈಟ್ ಸೂಟ್ಸ್ ಮೀ ಬಿಕಾಸ್ ಐ ಆಮ್ ವೆರಿ ಪ್ಯೂರ್. Oh. So because of other okay, if black suits me because I'm impure. No, red suits you because you're very like go-getter, strong. Decision making help ಮಾಡೋದು ಬಿಟ್ಟು ಹಿಂಗೆ ತಲೆ ತಿನ್ಕೊಂಡು ಕೂತ್ರೆ ಕಷ್ಟ. ಸರಿ ಬಾಯ್ ಪ್ರವೀಣ್, ಬಾಯ್, ಮನೆಗೆ ಹೋಗ್ತೀನಿ ನಾನು. ಪ್ರವೀಣ್, ಇಷ್ಟು ದಿನ ಇಷ್ಟು ಕಾರ್ಗಳು ನೋಡಿದ್ರಲ್ಲ, ಜಿ ವ್ಯಾಗನ್ ನೋಡಿದ್ರಿ, ಮೇ ಬ್ಯಾಕ್ ನೋಡಿದ್ರಿ, ರೋಲ್ಸ್ ರಾಯ್ಸ್ ನೋಡಿದ್ರಿ, ಯಾವ್ದು ಇಷ್ಟ ಆಯಿತು ನಿಮಗೆ? I don't know what to buy. I'm confused. But we'll see. We'll see. I don't know whether to buy or not to buy. If I buy, I don't know whether to go to ultra luxury ಅಥವಾ ಮೀಡಿಯಮ್ ಇರೋ ತಗೊಳ್ಳೋದ ಅಥವಾ ಜಿ ವ್ಯಾಗನ್ ತಗೊಳ್ಳೋದ ಅಥವಾ ಏಜ್ಗೆ ಯಾವ ಥರ ಸೆಟ್ ಆಗುತ್ತೆ ತಗೊಳ್ಳೋದ ಅಥವಾ ಪರ್ಸನಾಲಿಟಿಗೆ ಮ್ಯಾಚಿಂಗಿಗೆ ತಗೊಳ್ಳೋದ Okay. ಅಥವಾ ಕೆಲಸಕ್ಕೆ ಬೇಕಾಗುತ್ತೆ ಅಂತ ತಗೊಳ್ಳೋದ. ಐ ಆಮ್ ಆ್ಯಕ್ಚುಲಿ ಕನ್ಫ್ಯೂಸ್. ಐ ಆಮ್ ಲುಕಿಂಗ್ ಅಟ್ ಇಟ್. ಯು ನೆವರ್ ನೋ. ಎಷ್ಟು ದಿನ ಆಗುತ್ತೆ ಇನ್ನು ಡಿಸಿಷನ್ ಮಾಡೋಕ್ಕೆ? ಯು ನೆವರ್ ನೋ. ನೆವರ್ ನೋ. ಯು ನೆವರ್ ನೋ. ನನಗೂ ಸರ್ಪ್ರೈಸ್ ಮಾಡ್ತೀರಾ? ಯು ನೆವರ್ ನೋ. ಥ್ಯಾಂಕ್ ಯು ಗೈಸ್.
ವಿ ಹ್ಯಾವ್ ಅ ಸರ್ಪ್ರೈಸ್ ಟುಡೇ. ತೋರಿಸ್ತೀನಿ ರೀ ನಿಮಗೆ. Jump, sailing. Good everywhere, new car. Xylo approved car. Let's go. Hari Om Namah Shivaya, Om Namah Shivaya, Namah Shivaya. What chai kuಡ್ಕೊಂಡ್ ಬರೋಣ ಫಸ್ಟ್. ಬೆಲ್ಟ್ ಹಾಕೊಳ್ಳಿ ಎಲ್ಲ. Moving. ಬೆಲ್ಟ್ ಹಾಕೊಂಡು. ವಾವ್. Moving. ಫಸ್ಟ್ ಎಲ್ಲಿ ಹೋಗೋದು ಹೇಳಿ ಇವಾಗ? ನೀವು ಫಸ್ಟ್ ಬಂದಾಗ ಜೆವಿಸಿಗೆ ಎಲ್ಲಿ ಚಾಯ್ ಕುಡ್ತಾ ಇದ್ರಿ? ಅಲ್ಲೋಗಿ ಎಳ್ನೀರು ಕುಡಿದು ಬಿಡೋಣ ಅಲ್ಲಿ ಹೋಗಿ. ಎಲ್ಲಿ ಹೋಗ್ತಾ ಇದೀವಪ್ಪ ಇವಾಗ? ನಮ್ದು ಎಲ್ಲಿ ಹೋಗ್ತಾ ಇದೀವಿ? ಆಫ್ಟರ್ ಬೈಯಿಂಗ್ a million dirham car, we are going to have 1 dirham chai, where we all started. Basically, Paju, you witnessed this. Which was one our started office? Which one was our office when we didn't have an office? Tasty Burger, correct. Tasty Burger was our office, our meeting spot. ನಮ್ಮ ಆಫೀಸು ಫಸ್ಟ್ ನಮ್ದು ಆಫೀಸೇ ಇಲ್ದಲೆ ಕೊರೋನಾ ಎಲ್ಲ ಆದ್ಮೇಲೆ ಎಲ್ಲಾದ್ರು ಕಳ್ಕೊಂಡಿದ್ದಾಗ ಸ್ಟಾರ್ಟ್ ಮಾಡಿದ್ದು ಇದೇ ಒಂದು ಮೀಟಿಂಗ್ ಸ್ಪಾಟ್. ಇಲ್ಲೆಲ್ಲ ಏರಿಯಾದಲ್ಲಿ ಓಡಾಡ್ಕೊ ಬರೋದು, ಇಲ್ಲಿಗೆ ಬಂದು ನಿಂತ್ಕೊಳ್ಳೋದು. ಇಲ್ಲಿಗೆ ಬ್ಯಾಕ್ ಟು ಸ್ಕ್ವೇರ್ ಒನ್. ಇದೆ ನಮ್ ಟೇಸ್ಟಿ ಬರ್ಗರ್. ಇಲ್ಲಿಗೆ ಎಳ್ಳಿರೇಳ ಅವನಿಗೆ. ಪ್ರವೀಣ್, ಯಾರೆಲ್ಲ ಈ ಕಾರ್ನ ತಗೋಬೇಕು ಅಂತ ಡ್ರೀಮ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂಗಡಿಗೆ ಹೋಗಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟಾಗಿ ಹೇಳ್ತೀರಾ? ಕರೆಕ್ಟಾಗಿ ಹೇಳ್ಬೇಕಂದ್ರೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಇಲ್ದಂಗೆ ವಿಡಿಯೋ ಪೋಸ್ಟ್ ಮಾಡಿ ನಿಮಗೆ ಸತ್ಯವಾಗಿ ತೋರಿಸ್ತೀನಿ ನೋಡಿ. ಒಂದು ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾನೇನು ಇದು ಮಾಡ್ತಾ ಇಲ್ಲ, ನಾನು ಹೋಗ್ತಿರೋದು ಗೂಗಲ್ ಫೋಟೋದಲ್ಲಿ ಹೋಗಿ ಒಂದು ಕ್ಲಿಕ್ ಮಾಡಿ. ಇದು ಯಾವತ್ತಿದು? 15th November 2024. ಓಕೆ, 15th November 2024. ಓ, ಈ ವಿಡಿಯೋ ನನಗೆ ಕಳಿಸಿದ್ರಿ ಅಲ್ಲ? ಇಲ್ಲಿ ನೋಡಿ, ಮ್ಯಾನಿಫೆಸ್ಟೇಷನ್ ಸೇಮ್ ಕಲರ್, ಅದೇ ಸೇಮ್ ಕಲರ್ ಸೇಮ್. ಅದು ಯಾವತ್ತು? 15 November 2024 ಅಲ್ಲಿ. ನೀವು ನೋಡಿ, ಸೇಮ್ ಕಲರ್ ಸೇಮ್ ಜಿ ವ್ಯಾಗನ್. ಓಕೆ, ನನ್ನ ಕಾರ್ ಪಕ್ಕದ ನಿಂತಿತ್ತು, ಅವತ್ತೇ ತಗೋಬೇಕಂತ ಡಿಸೈಡ್ ಮಾಡಿ ವಿಡಿಯೋ ಮಾಡಿ ಮ್ಯಾನಿಫೆಸ್ಟೇಷನ್ ಅದೇ ತಗೋಬಿಡೋದು. ನೆಕ್ಸ್ಟ್ ಇಲ್ಲಿದೆ, ಇಲ್ಲಿ ಅಷ್ಟೇ. ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಇಡಬೇಕು, ಥಿಂಗ್ಸ್ ವಿಲ್ ವರ್ಕೌಟ್. ಅದನ್ನ ವಿಷನ್ ಬೋರ್ಡ್ಗೆ ಹಾಕಿ ಅದನ್ನ ಕೆಲಸ ಮಾಡಬೇಕು, ಕಷ್ಟಪಡಬೇಕು. ಅಂದರೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಮಾತಾಡೋದ್ರಿಂದ ಹಿಡ್ದು, ತಿಳ್ಕೊಳ್ಳೋದ್ರಿಂದ ಹಿಡ್ದು, ಒಡನಾಟದಿಂದ ಹಿಡ್ದು, ಕನೆಕ್ಷನ್ನಿಂದ ಹಿಡ್ದು, ಕಲಿಯೋದ್ರಿಂದ ಹಿಡ್ದು, ನಮ್ಮ ಶ್ರದ್ಧೆಯಿಂದ ಹಿಡ್ದು, ದೊಡ್ಡವರಿಗೆ ಗೌರವ ಕೊಡೋದ್ರಿಂದ ಹಿಡ್ದು, ಸಕ್ಸಸ್ ಯಶಸ್ಸು ಅನ್ನೋದು ಒಂದು ವ್ಯಕ್ತಿತ್ವದ ಸರ್ವತೋಮುಖ ಅಭಿವೃದ್ಧಿಯ ಸನ್ಹೆ ಅಷ್ಟೇ. ಇಟ್ ಈಸ್ ಅ ಪ್ರಾಕ್ಸಿ ಆಫ್ ಅ ಗ್ರೇಟ್ ಪರ್ಸನಾಲಿಟಿ. ನಮಸ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕಾರ್ ತಗೊಳ್ಳಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರ ಆಸೆ ಆರೈಕೆಗಳು ಯಶಸ್ಸು ಎಲ್ಲರೂ ನಿಮ್ಮ ಮನೆ ಬಾಗ್ಲಿಗೆ ಬರಲಿ ಇನ್ನು 2026 ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದ. ನಾವ್ ಹೆಂಗೋ ಹೊಸ ಕಾರಲ್ಲಿ ಬಟನ್ಸ್ ನೋಡ್ಕೊಂಡು ನಾಳೆ ಕೆಲ್ಸಕ್ಕೆ ಹೋಗಕ್ ನೋಡ್ಕೊತಾ ಇದೀವಿ. ನಮಗೆ ಇವತ್ತು ಸಂಜೆ ಆದ್ರೆ ಮತ್ತೆ ನಾಳೆ ಬೆಳಗ್ಗೆದಕ್ಕೆಲ್ಲ ಗೊತ್ತಾಗಲ್ಲ. ಅಲ್ಲ, ಏನ್ ಹೇಳಿದ್ರಿ? ಸರ್ವತೋಮ. ನಾನು ಏನ್ ಹೇಳ್ದೆ ಅಂದ್ರೆ, ನೀವು ಯಾವ್ದೇ ರೀತಿ ವಿಷಯಗಳನ್ನ ಯಶಸ್ಸು ಅಂತ ಏನು ನೋಡ್ತಿರಲ್ಲ, ಅದು ಇಟ್ಸ್ ಎ ಪ್ರಾಕ್ಸಿ ಆಫ್ ಅ ಗ್ರೇಟ್ ಪರ್ಸನಾಲಿಟಿ. ಮೀನಿಂಗ್, ಪ್ರಾಕ್ಸಿ ಕನ್ನಡದಲ್ಲಿ ತರ್ಜಿಮೆ ನನಗೆ ಗೊತ್ತಿಲ್ಲ. ಏನಂದ್ರೆ, ಒಂದು ಸರ್ವತೋಮುಖ ವ್ಯಕ್ತಿತ್ವದ ಅಭಿವೃದ್ಧಿಯ ಸಂಕೇತನೇ ಯಶಸ್ಸು. ನಾವು ಸಕ್ಸಸ್ ಇಂದ ಹೋಗ್ಬೇಕು, ಯಶಸ್ಸಿಂದ ಹೋಗ್ಬೇಕು ಅನ್ನೋದಕ್ಕಿಂತ ನಮ್ಮ ವ್ಯಕ್ತಿತ್ವನ ದೊಡ್ಡದು ಪಡಿಸ್ಕೋಬೇಕು. ವಿ ಹ್ಯಾವ್ ಟು ಕ್ರಿಯೇಟ್ ಮೋರ್ ವ್ಯಾಲ್ಯೂ. ಮನಿ ಇಸ್ ಅ ಬೈ ಪ್ರಾಡಕ್ಟ್, ಯುವರ್ ಎವ್ರಿಥಿಂಗ್ ಇಸ್ ಅ ಬೈ ಪ್ರಾಡಕ್ಟ್. ಯು ಡೂ ಮೋರ್, ಯು ವಿಲ್ ಗೆಟ್ ಮೋರ್. ಅರ್ಥ ಆಯ್ತೇನು ಪ್ರಜ್ಜು? ಅವ್ರೇನ್ ಹೇಳಿದ್ರಿ? ಎಲ್ಲಿ ರಿಪೀಟ್ ಮಾಡು. ಏನೋ ಸರ್ವತೋಮ ಅಂತ ಹೇಳಿದ್ರು. ನೀನ್ ಆಡ್ಕೊಳ್ಳೋದೇ ಎಲ್ಲ ಇದೇನಪ್ಪ ಇದು? ಅಯ್ಯೋ, ಹೇಳು.
ಬ್ರದರ್ ತಾನೆ, ಗೊತ್ತಿರ್ಬೇಕು ತಾನೆ. ನೀನೆಷ್ಟು ಜಿ ವ್ಯಾಗನ್ ತಗೊಂತೀಯ? ಅವನು ಉರುಸ್ ತಗೊಂತಾನ. ಅವನು ಉರಿಸ್ಬೇಕಲ್ಲ ಎಲ್ಲಾರ್ಗುನು. ಹಲೋ ಅಮ್ಮ. ಹಲೋ, ಹಾ, ಏನ್ ಮಾಡ್ತಿದ್ದೀರಮ್ಮ? ಹೇಳಿ ಪವಿ, ಹಿಂಗೆ ಬಂದ್ ಕೂತಿದೀನಿ. ದೇವ್ರ ದೀಪ ಹಚ್ಚಿದೆ, ಸೌತೆಕಾಯಿ ತಿಂತ ಕೂತಿದೀನಿ. ಓ ಹೌದಾ? ಏನ್ ಇವತ್ತು ಇಷ್ಟ ಬೇಗ ಫೋನ್ ಮಾಡಿದಿ ಪವಿ? ಬೇಗ ಏನಿಲ್ಲ ಕಣಮ್ಮ, ಹಿಂಗೆ ಎಲ್ಲಿಂದನೋ ಹೋಗ್ತಾ ಇದ್ದೆ, ಒಂದು ಗುಡ್ ನ್ಯೂಸ್ ಇತ್ತು ಹೇಳೋಣ ಅಂತ ಫೋನ್ ಮಾಡಿದೆ. ಏನಪ್ಪ? ಏನಿಲ್ಲ ಕಣಮ್ಮ, ಒಂದು ಹೊಸ ಕಾರ್ ತಗೊಂಡೆ. ಕಾರ? ಹಾ. ಏನು ಪವಿ ಕಾರ್ ತನಕ ಹೋದೆ ಪವಿ? ಹೋದ ವರ್ಷ ಇನ್ನು ಒಂದ್ ದೊಡ್ಡ ದಪ್ಪ ಟೈರಿನ್ ತಾಂಡಿದ್ಯಲ್ಲ ಹೋದ ವರ್ಷ, ಮತ್ತೆ ಯಾಕೆ ಪವಿ ಮತ್ ಕಾರ್ ತಾಂಡೆ? ಅಮ್ಮ, ಅದು ದಪ್ಪ ಟೈರ್ ಇಂದು ಅಂದ್ರೆ ಅದು ಸ್ಪೋರ್ಟ್ಸ್ ಕಾರ್ ಅಲ್ವೇನಮ್ಮ, ಸೊ ಜೋರಾಗಿ ಓಡಕ್ಕೆ ಅದು ಗ್ರಿಪ್ ಇರ್ಲಿ ಅಂತ ದಪ್ಪ ಟೈರ್ ಹಾಕೋರೆ. ಅದ್ರ ಹೆಸರು ಪೋರ್ಷ ಅಂತ. ಚೆನ್ನಾಗೈತೆ ಅದುವೆ. ಸರಿ, ಚೆನ್ನಾಗೈತೆ ಗೊತ್ತು, ಚೆನ್ನಾಗಿತ್ತಲ್ಲ, ಮತ್ತೆ ಯಾಕೆ ತಾಂಡೆ ಅಂತ ನಾನ್ ಕೇಳ್ತಾ ಇರೋದು. ಸುಮ್ನೆ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. ಏನಕ್ ನಿಮಗೆ 4-5 ಕಾರ್ ಪವಿ? ಯಾವತ್ ತಾಂಡೆ? ಜಿ ವ್ಯಾಗನ್ ಅಂತ ಕಣಮ್ಮ. ಓ, ವ್ಯಾಗ್ನರ್. ಎಷ್ಟಿಗೋ ವ್ಯಾಗ್ನರ್ ಅಂತಾರಲ್ಲ ಅದ? ವ್ಯಾಗನರ್. 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 ಹಾಗಾದ್ರೆ ಇಲ್ಲಿ ಸಿಗವು, ಅಲ್ಲೂ ಸಿಗ್ತಾವ ಕಾರ್ಗಳು? ಇಲ್ಲಿ ಸಿಗವ, ಎಲ್ಲ ಸಿಗೋದು. ಅಲ್ಲಿರೋದು ಇಲ್ಲಿರೋದು ಎಲ್ಲ ಒಂದೇ, ಸೇಮ್ ಕಾರ್. ಅದು ಮುಂಚೆ ತಂದಿದ್ದಿಲ್ಲ ಪಾರ್ಶ್ ಅನ್ನೋದು, ಅದು ಇಲ್ಲಿ ಸಿಕ್ಕಲ್ಲ. ಇಲ್ಲಿ ಓಡಾಡೋದ್ ನೋಡಿಲ್ಲ. ಅದ್ ನೋಡಿಲ್ಲ. ಈಗ ವ್ಯಾಗನರ್ ಕಾಣುತ್ತೆ.